ದೇಶ ಮತ್ತು ರಾಜ್ಯಗಳ ಪ್ರಚಲಿತ ವಿದ್ಯಮಾನಗಳು ಮತ್ತು ವಿಷಯಗಳ ಬಗ್ಗೆ ನೀವುಗಳು ನಿಮ್ಮ ಗ್ರಾಮಗಳ ಪಂಚಾಯಿತಿ ಕಟ್ಟೆಯಲ್ಲಿ ಕುಳಿತು ಮಾತನಾಡೋದು ಕ್ವೈಟ್ ಕಾಮನ್. ಅದೇ ರೀತಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋದಲ್ಲಿ ಇವತ್ತು ಕೂಡ ಒಂದು ವಿಚಾರದ ಬಗ್ಗೆ ನಾವು ರಾಧಕ ಪಂಚಾಯಿತಿಯಲ್ಲಿ ಚರ್ಚೆ ಮಾಡೋದಕ್ಕೆ ಬಂದಿದ್ದೀವಿ. ಹಾಗಾದ್ರೆ ಏನದು ವಿಚಾರ? ವೀಕ್ಷಕರೇ, ತಮಗೆ ಗೊತ್ತಿರುವ ಹಾಗೆ ಈ ದೇಶದ ಪ್ರಧಾನಿಗಳಾದಂತಹ ನರೇಂದ್ರ ಮೋದಿ ಮತ್ತು ವಿಪಕ್ಷ ನಾಯಕರಾದಂತಹ ರಾಹುಲ್ ಗಾಂಧಿ ಅವರ ನಡುವೆ ರಾಜಕೀಯವಾದಂತಹ ಸಂಘರ್ಷ ಏರ್ಪಟ್ಟಿದೆ. ಸಂಸತ್ನ ಉಭಯ ಸದನಗಳಲ್ಲಿ ಉಭಯ ನಾಯಕರು ಪರಸ್ಪರ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಅದರಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ನರಾವಣಿಯವರ ಪುಸ್ತಕ ಮತ್ತು ಅಮೆರಿಕ ಐರೋಪ್ಯ ಒಕ್ಕೂಟಗಳ ನಡುವಿನ ತಾರೀಫ್ ಯುದ್ಧ ಸೇರಿದಂತೆ ದೇಶದ ಭದ್ರತೆಯ ವಿಚಾರದಲ್ಲಿ ನರೇಂದ್ರ ಮೋದಿ ಅವರು ತೆಗೆದುಕೊಂಡಂತಹ ತೀರ್ಮಾನಗಳ ಬಗ್ಗೆ ಸದನದಲ್ಲಿ ಪ್ರಸ್ತಾಪ ಮಾಡೋದರ ಮೂಲಕ ಕೋಲಾಹಲವನ್ನು ಎಬ್ಬಿಸಿದ್ರು. ಆದರೆ ಇದಕ್ಕೆ ನರೇಂದ್ರ ಮೋದಿ ಅವರು ನನ್ನನ್ನು ಸಮಾಧಿ ಮಾಡೋದಕ್ಕೆ ನಾನು ಬಿಡಿಯೋದಿಲ್ಲ. ಯಾಕೆ ಅಂತಂದರೆ ನನ್ನನ್ನು ಸಮಾಧಿ ಮಾಡುವುದು ಅಷ್ಟು ಈಸಿಯಾದ ಕೆಲಸ ಅಲ್ಲ. ಸಿಖ್ ಸಮುದಾಯದ ವಿರುದ್ಧ ತಾವು ಸಮರ ಸಾರ್ತಾ ಇದ್ದೀರಿ ಮತ್ತು ವಿಪಕ್ಷವಾಗಿ ಗದ್ದಲ ಗಲಾಟೆ ಎಬ್ಬಿಸುವುದರ ಮೂಲಕ ದೇಶದ ಜನರಿಗೆ ದ್ರೋಹ ಎಸಗುತ್ತಾ ಇದ್ದೀರಿ ಅಂತ ನರೇಂದ್ರ ಮೋದಿ ಅವರು ವಿಪಕ್ಷವನ್ನು ತರಾಟೆಗೆ ತೆಗೆದುಕೊಂಡ್ರೆ ಸತ್ಯವನ್ನು ಮರೆಮಾಚೋದಕ್ಕೆ ಸುಳ್ಳಿನ ಆಶ್ರಯ ಪಡೆಯುತ್ತಿದ್ದಾರೆ ನರೇಂದ್ರ ಮೋದಿ ಅವರು ಅಂತ ರಾಹುಲ್ ಗಾಂಧಿ ಅವರು ಟೀಕೆ ಮಾಡ್ತಾ ಇದ್ದಾರೆ. ಒಟ್ಟಾರೆ ಈ ಬಾರಿ ಅಧಿವೇಶನದಲ್ಲಿ ರಾಹುಲ್ ಗಾಂಧಿ ವರ್ಸಸ್ ನರೇಂದ್ರ ಮೋದಿ ವಾಕ್ ಸಮರ ತಾರಕಕ್ಕೇರಿದೆ. ಹೀಗಾಗಿ ಇವತ್ತಿನ ರಾಧಕ ವಿಶೇಷ ಪಂಚಾಯಿತಿಯಲ್ಲಿ ವೀಕ್ಷಕರೇ ನಾವು ರಾಹುಲ್ ಗಾಂಧಿ ವರ್ಸಸ್ ನರೇಂದ್ರ ಮೋದಿ ಬಗ್ಗೆ ಮಾತಾಡ್ತೀವಿ. ವೀಕ್ಷಕರೇ, ರಾಹುಲ್ ಗಾಂಧಿ ವರ್ಸಸ್ ನರೇಂದ್ರ ಮೋದಿ ವಿಚಾರವನ್ನ ಮಾತನಾಡೋದಕ್ಕೆ ತಮ್ಮ ಪರವಾಗಿ ಅಂದರೆ ವೀಕ್ಷಕರ ಪರವಾಗಿ ಬಹಳಷ್ಟು ಜನ ಆಡಿಯನ್ಸ್ ಇದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ರಾಧಕ ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನರೇಂದ್ರ ಮೋದಿ ಮತ್ತು ರಾಹುಲ್ ಗಾಂಧಿ ಅವರ ನಡುವೆ ಯಾರು ಹಿತಬರು, ಯಾರು ಸರಿ, ಎತ್ತುತ್ತಿರುವಂತಹ ಸಹಜವಾದಂತಹ ಪ್ರಶ್ನೆಗಳಿಗೆ ಯಾರು ಉತ್ತರ ಕೊಡ್ತಾ ಇದ್ದಾರೆ? ಹಾಗೆ ನೋಡಿದ್ರೆ ನರೇಂದ್ರ ಮೋದಿ ಅವರು ಲೋಕಸಭೆಯಲ್ಲಿ ಭಾಷಣ ಮಾಡಲೇ ಇಲ್ಲ, ಬದಲಾಗಿ ರಾಜ್ಯಸಭೆಯಲ್ಲಿ ಮಾತಾಡಿದರು. ಯಾಕಂದ್ರೆ ಸ್ಪೀಕರ್ ಓಂ ಬಿರ್ಲಾ ಅವರು ಲೋಕಸಭೆಯಲ್ಲಿ ವಿಪಕ್ಷದ ಮಹಿಳಾ ಸಂಸದರುಗಳಿಂದ ಪ್ರಧಾನಿಗಳಿಗೆ ಥ್ರೆಟ್ ಇದೆ ಅನ್ನೋ ಕಾರಣಕ್ಕೆ ಮಾತನಾಡೋದಕ್ಕೆ ಬಿಡಲಿಲ್ಲ ಲೋಕಸಭೆಯಲ್ಲಿ. ಬಟ್ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಆಯ್ಕೆ ಮಾಡಿದಂತಹ ಒಬ್ಬ ಪ್ರಧಾನಿಗಳು ಪ್ರಜಾಪ್ರಭುತ್ವ ದೇಗುಲದಲ್ಲಿ ಮಾತನಾಡೋದಕ್ಕೆ ಅವರಿಗೆ ಥ್ರೆಟ್ ಇದೆ ಅಂದರೆ ಇದು ನಿಜಕ್ಕೂ ಕೂಡ ಪ್ರಜಾಪ್ರಭುತ್ವ ವಿರೋಧಿಯಾದಂತಹ ನಡೆ. ಇಂತಹ ನಡೆ ಪ್ರದರ್ಶನ ಮಾಡೋರ ವಿರುದ್ಧ ಕಠಿಣ ಕ್ರಮ ಜರುಗಿಸ್ಬೇಕು. ಆದರೆ ವಿಪರ್ಯಾಸ ಅಂದರೆ ಥ್ರೆಟ್ ಯಾರಿಂದ ಇದೆ ಅಂತ ಸ್ವತಃ ಓಂ ಬಿರ್ಲಾ ಸಾಹೇಬರಿಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ. ಆಲ್ ರೈಟ್, ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಂದಿಗೆ ಅತಿಥಿಗಳಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಬಿಜೆಪಿ ವಕ್ತಾರರಾದಂಥ ಚರಣ್ ಗುಂಜೂರ್. ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಕಾಂಗ್ರೆಸ್ನ ವಕ್ತಾರರಾದಂತಹ ಅನಿಲ್ ತಡ್ಕಲ್ ನಮ್ಮೊಂದಿಗೆ ಇದ್ದಾರೆ. ಅನಿಲ್ ಅವರೇ, ತಮಗೂ ಕೂಡ ಸ್ವಾಗತ. JDS ವಕ್ತಾರರಾದಂತಹ ಅಶ್ವಿನ್ ಕುಮಾರ್ ಜಾಯ್ನ್ ಆಗಿದ್ದಾರೆ. ಅಶ್ವಿನ್ ಅವರೇ, ತಮಗೂ ಕೂಡ ಸ್ವಾಗತ. ಮೊದಲನೆಯದಾಗಿ ಈ ಕಾರ್ಯಕ್ರಮವನ್ನು ನಾನು ಅನಿಲ್ ಅವರಿಂದ ಆರಂಭಿಸೋದಕ್ಕೆ ಇಷ್ಟಪಡ್ತೀನಿ. ಅನಿಲ್ ಅವರೇ, ಬಿಫೋರ್ ರಾಹುಲ್ ಗಾಂಧಿ ಅವರು ಎತ್ತಿರುವಂತಹ ತುಂಬ ಸಾಧುವಾದಂಥ ಪ್ರಶ್ನೆಗಳಿಗೆ ಹೋಗೋದಕ್ಕಿಂತ ಮುಂಚೆ ಇವತ್ತು ಇಡೀ ರಾಷ್ಟ್ರಾದ್ಯಂತ ಚರ್ಚೆ ಆಗ್ತಾ ಇರೋದು ಒಬ್ಬ ಸಿಖ್ ಸಂಸದನ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರು ನಡೆದುಕೊಂಡಂತಹ ರೀತಿ. ಸಂಸತ್ತಿನ ಹೊರಗಡೆ ಹಲ್ಕಿಸ್ಕೊಂಡು ತುಂಬ ಚೈಲ್ಡಿಶ್ ಆಗಿ ನೀನು ದೇಶದ್ರೋಹಿ ಅನ್ನೋ ರೀತಿಯಲ್ಲಿ ಅಥವಾ ಗದ್ದಾರ್ ಅನ್ನೋ ರೀತಿಯಲ್ಲಿ ಅಥವಾ ಪಕ್ಷಕ್ಕೋ ದೇಶಕ್ಕೋ ಗೊತ್ತಿಲ್ಲ ಆ ಒಂದು ನಡೆ ನುಡಿ ಇದೆಯಲ್ಲ, ಅದ್ರ ಬಗ್ಗೆ ವ್ಯಾಪಕ ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಒಬ್ಬ ವಿಪಕ್ಷ ನಾಯಕ ಇಷ್ಟು ಒಂಥರ ಒಂದು 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 ಚೈಲ್ಡಿಶ್ ಬಿಹೇವಿಯರ್ನ ಹೇಗೆ ಪ್ರದರ್ಶಿಸೋದಕ್ಕೆ ಸಾಧ್ಯ ಅಂತ ಅದ್ರ ಬಗ್ಗೆ ಏನಾದರೂ ಕಮೆಂಟ್ ಮಾಡೋದಕ್ಕೆ ಇಷ್ಟಪಡ್ತೀರಾ? ಐ ಸೀರಿಯಸ್ಲಿ ಕಂಡೆಮ್. ಈಗ ಚೈಲ್ಡಿಶ್ ಅನ್ನೋದನ್ನು ಹೆಂಗೆ ತಗೊಳ್ತೀರಿ ಅನ್ನೋದು ಗೊತ್ತಾಗ್ತಾ ಇಲ್ಲ ನನಗೆ. ಅವ್ರು ಏನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆನೂ ಸಹ ನಾವು ಚರ್ಚೆ ಮಾಡಬೇಕಾಗ್ತದೆ. ಅಲ್ಲ, ಈಗ ಉದಾಹರಣೆಗೆ ಸರ್, ಈಗ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ವಿಪಕ್ಷ ನಾಯಕ ಅಂತಂದ್ರೆ ಒಂದು ರೀತಿ ಶಾಡೋ PM ಇದ್ದ ಹಾಗೆ. ಅಷ್ಟರ ಮಟ್ಟಿಗೆ ಅವರಿಗೆ ಬೆಲೆ ಇರುತ್ತೆ, ಅವರ ಮಾತಿಗೆ ಅಷ್ಟು ತಾಕತ್ತಿರುತ್ತೆ. ಅವರ ಸಣ್ಣ ಪುಟ್ಟ ಜಸ್ಚರು ಕೂಡ ಒಂದು ಇಡೀ ದೇಶದ ಜನ ಅವರನ್ನು ನೋಡ್ತಾ ಇರ್ತಾರೆ. ಅಂಥದ್ರಲ್ಲಿ ಅವರು ಒಂಥರ ನಗೋದು, ಒಂಥರ ಮಾಡೋದು, ಕೈ ಮುಂದೆ ಮಾಡೋದು, ಇನ್ನೇನೋ ಹೇಳೋದು, ಮತ್ತೊಂದು ಹೇಳೋದು. ನಾವು ಇಂದಿರಾ ಗಾಂಧಿ ಅವರಾಗಲಿ ಅಥವಾ ಇವನ್ ಮನಮೋಹನ್ ಸಿಂಗ್ ಅವರಾಗಲಿ, ಸೋನಿಯಾ ಗಾಂಧಿ ಅವರಾಗಲಿ, ಇನ್ ದಟ್ ಕೇಸ್ ಇವನ್ ಪ್ರಿಯಾಂಕಾ ಗಾಂಧಿ, ಆ ಥರದ ಬಿಹೇವಿಯರ್ ನಾವು ನೋಡೋದೇ ಇಲ್ಲ. ಬಟ್ ಇವ್ರ ಬಿಹೇವಿಯರ್ ಏನಿದು ವಿಚಿತ್ರ ಅಪ್ಪ. ದೊಡ್ಡವ್ರಲ್ಲ, ಸಣ್ಣವರು ಅಲ್ಲ.
ರಾಧಕ್ಕನ್ ಬಿಹೇವಿಯರ್ ಒಂಥರ, ಅನಿಲ್ ತಡ್ಕಲ್ ಬಿಹೇವಿಯರ್ ಒಂಥರ, ಗುಂಜೂರ್ ಅವ್ರದ್ದು ನಾವು ಬಿಹೇವಿಯರ್ ನೀವು ಒಂಥರ. ಬೇರೆ ರೀ ಅಂದ್ರೆ ಸಂಸತ್ನಲ್ಲಿ ದೇಶದ ನೀತಿ ನಿಲುವುಗಳನ್ನ ಈಗ decide ಮಾಡೋರು ಅವ್ರು. ಇಲ್ಲ ನಾನು ಹೇಳೋದೇನಂದ್ರೆ ಇಲ್ಲೇನಾಗಿದೆ ಅಂದ್ರೆ ಯು ಆರ್ ಟಾಕಿಂಗ್ ಅಬೌಟ್ ಗತ್ತು ಗಾಂಭೀರ್ಯತೆ ಇರ್ಬೇಕು ಸರ್. ನೀವು ಮಾಡ್ಬಿಡ್ತೀರಾ ಹಂಗೆ ಮಾಡಿ ನೋಡೋಣ. ಅಲ್ಲ, ಈಗ ನಾನು ಹೇಳೋದೇನು ಗೊತ್ತಾ ರಾಧವ್ರೆ, ಈಗ ಪ್ರಶ್ನೆ ಬಂದಿರೋದೆಲ್ಲಿ ಗತ್ತು ಗಾಂಭೀರ್ಯದ ಬಗ್ಗೆ. ಇದು ಹೌ ಕ್ಯಾನ್ ಯು ಮೆಜರ್? ಹಿಂಗೆ ಮಾಡಿದ್ರು ಪ್ರಧಾನಮಂತ್ರಿಗಳು. ಅವಾಗೆಲ್ಲೋಗಿತ್ತು ಗತ್ತು ಗಾಂಭೀರ್ಯ? ಅವಾಗ ಕೇಳ್ಬೇಕಾಗಿತ್ತಲ್ಲ ಮಾಧ್ಯಮದವರು, ಹಿಂಗೆ ಮಾಡೋದಕ್ಕೆ ನಿನಗೆ ಪಾರ್ಲಿಮೆಂಟ್ನಾಗ ನಿನ್ಗೆ ಅಧಿಕಾರ ಕೊಟ್ಟವ್ರು ಯಾರು ಅಂತ. ವಿ ಶುಡ್ ನಾಟ್ ಟಾಕ್ ಅಬೌಟ್. ಅಲ್ಲಲ್ಲ, ಹೌದು, ಹಿಂಗೆ ಮಾಡಿದ್ಯಾರು? ಇದೇ ಪ್ರಧಾನಮಂತ್ರಿಗಳು. ಒಂದ್ ನಿಮಿಷ, ಫಾರ್ ಯುವರ್ ಕೈಂಡೆಸ್ಟ್ ಇನ್ಫಾರ್ಮೇಶನ್. ಅಲ್ಲ ನೀವು ಅದನ್ನ ಹೆಂಗ್ ಬೇಕಾದ್ರೂ ವಿವರಣೆ ಮಾಡ್ಬೋದು ಮೇಡಮ್. ಮಾಡ್ಬೇಕಾದ್ರೆ ನಾನು ಹೆಂಗ್ ಬೇಕಾದ್ರೂ ವಿವರಣೆ ಮಾಡ್ತೀನಿ. ನಾನು ಹಿಂಗ್ ಮಾಡಿರೋದು ಸರಿ, ಬಹಳ ಗಾಂಭೀರ್ಯವಾಗಿ ಹಿಂಗೆ ಮಾಡಿದ್ರು ಅಂತಾನು ಹೇಳ್ಬೋದು, ಬಹಳ ಫನ್ನಿಯಾಗಿ ಹಿಂಗೆ ಮಾಡಿದ್ರು ಅಂತ. ದ ಮ್ಯಾಟರ್ ಇಸ್ ನಾಟ್ ದಟ್. ನಾನು ಹೇಳ್ತೀನಿ, ಈ ದೇಶದ ಜನರಿಗೆ, ಈ ದೇಶದ ಜನರಿಗೆ ಇರುವಂತದ್ದು ನೋಡಿ, ನಾನು ಹೇಳೋದು ಇಷ್ಟೇ. ಅವರು ತುಂಬಾ ಅವರ ವಯಸ್ಸಿಗೆ, ಅವರ ಹುದ್ದೆಗೆ ಅಲ್ಲ, ತಕ್ಕ ಈ 75 ಮೈ ಡಿಯರ್ ಪ್ರೈಮ್ ಮಿನಿಸ್ಟರ್ ಈ 75. ಕ್ಯಾನ್ ಯು ಡೂ ಲೈಕ್ ದಿಸ್? ಮಾಡ್ಬೋದಾ ಹಿಂಗೆ? ಅಂತ ದೊಡ್ಡ ಇದೇನ ಅದು ಹಂಗಂದ್ರೆ ಇದೂ ಏನು ಇಲ್ಲ, ಇದೂ ಏನು ಅಲ್ಲ. ಇದು ತುಂಬಾ ಒಬ್ಬ ಸಂಸದ ಅಲ್ಲ ಮೇಡಮ್, ಅದು ಈಗ ನಾನು ಹೇಳೋದೇನು ಗೊತ್ತಾ, ಹರಿವಾಣದಲ್ಲಿ ವಿಷಯಗಳನ್ನ ಕೊಟ್ಟು ಬಿಡೋದು ಹಂಗೆ ಆಡಳಿತ ಪಕ್ಷಕ್ಕೆ, ಸರ್ಕಾರಕ್ಕೆ. ಇದನ್ನ ಹೆಂಗ್ ಬೇಕಾದ್ರೂ ಇದನ್ನ ಏನಂತೀರಿ ಇದು ಮಾಡ್ಬೋದು, ಎಕ್ಸ್ಪ್ಲೇನ್ ಮಾಡ್ಬೋದು. ಎಕ್ಸ್ಪ್ಲೇನ್ ಮಾಡೋದಕ್ಕೆ ಏನ್ ಬೇಕಾದ್ರೂ ತಗೋಬಹುದು. ಬಟ್ ನಾನು ಇಲ್ಲಿ ಹೇಳ್ತೀನಿ, ಯುವರಾಜ ಕುಂತ್ರು ಚಂದ, ನಿಂತ್ರು ಚಂದ ನಿಮಗ ಅಲ್ಲ, ಎತ್ತವ್ರಿಗೆ ಹೆಗ್ಗಣ ಮುತ್ತು. ಅದನ್ನ ಅಲ್ಲ, ನಾನು ಹೇಳ್ತಿರೋದು ಇವತ್ತು ನರೇಂದ್ರ ಮೋದಿ ಅವರಿಗೆ ಅದೇನಂತಾರ, ಇವತ್ತೇನಂತಾರಲ್ಲ, ನರೇಂದ್ರ ಮೋದಿ ಅವರಿಗೆ ಅವ್ರು ಏನ್ ಮಾಡಿದ್ರು ಚೆನ್ನಾಗಿ ಕಾಣಿಸುತ್ತೆ, ನಮ್ ರಾಹುಲ್ ಗಾಂಧಿ ಅವ್ರು ಏನ್ ಮಾಡಿದ್ರು ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇಲ್ಲಿ ಕ್ವಶನ್ ಅದಲ್ಲ. ಅಲ್ಲಲ್ಲ, ಹೇಳ್ತೀನಿ ನಿಮಗೆ. ಬಹಳಷ್ಟು ಚರ್ಚೆಗಳಾಗ್ತಾ ಇರೋದ್ರಿಂದ ದಿಸ್ ಇಸ್ ದಿ ಹೈ ಟೈಮ್ ಅವರು ಸ್ವಲ್ಪ ಐ ವಿಲ್ ಟೆಲ್ ಯು ವೇರ್ ಎಕ್ಸಾಕ್ಟ್ಲಿ ವಿ ಹ್ಯಾವ್ ಟು ಫೋಕಸ್. ಅಲ್ಲ, ವಿ ವಿಲ್ ಫೋಕಸ್. ನನಗೂ ಗೊತ್ತಿದೆ ಏನ್ ಫೋಕಸ್. ಅಲ್ಲಲ್ಲ, ನಾನು ಹೇಳ್ತಿರೋದು ಆಸ್ ಒಬ್ಬ ಪ್ರಜನಾಗಿ ನಾನು ನಮ್ಮ ದೇಶದ ಜನರಿಗೆ ಡಿಗ್ನಿಟಿ ತಂದು ಕೊಡ್ತಾ ಇದ್ದೀನ. ಇವತ್ತು ಉದ್ಯೋಗಗಳ ಬಗ್ಗೆ ಒಂದ್ ನಿಮಿಷ ಅಲ್ಲಲ್ಲ, ಬೈ ಯುವರ್ ಆಕ್ಷನ್ಸ್ ಡಿಗ್ನಿಟಿ ಡಸಂಟ್ ಕಮ್. ಒಂದ್ ನಿಮಿಷ ಹೇಳ್ತೀನಿ ನಿಮಗೆ, ಡಿಗ್ನಿಟಿ ಈಸ್ ಓನ್ಲಿ ವೆನ್ ಯು ಆರ್ ಗಿವಿಂಗ್ ದ ಈಕ್ವಾಲಿಟಿ ಟು ಎವ್ರಿವನ್. ಎಲ್ಲರಿಗೂ ಸಮಾನತೆ ಕೊಟ್ಟಾಗ ಮಾತ್ರ ಡಿಗ್ನಿಟಿ ಬರೋದು. ನೀವು ಆಕ್ಷನ್ ಮಾಡೋದ್ರಿಂದ ಡಿಗ್ನಿಟಿ ಬರುತ್ತೆ ಅನ್ನೋದಾದ್ರೆ ಶಾರುಖ್ ಖಾನ್ ಡಿಗ್ನಿಟಿ ಹೋಗಿರುತ್ತೆ, ಸಲ್ಮಾನ್ ಖಾನ್ ಡಿಗ್ನಿಟಿ ಹೋಗಿರುತ್ತೆ. ಮತ್ತೆ ಯು ಕಾಂಟ್ ಹ್ಯಾವ್ ಬೆಟರ್ ಆಕ್ಟರ್ ದನ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಇನ್ ದಿಸ್ ವರ್ಲ್ಡ್. ಆಕ್ಟಿಂಗ್ ಬೇರೆ, ಈಸ್ ನಾಟ್ ಅ ಆಕ್ಟರ್, ಈಸ್ ಅ ಪ್ರೈಮ್ ಮಿನಿಸ್ಟರ್. ರಾಹುಲ್ ಗಾಂಧಿ ಈಸ್ ನಾಟ್ ಅ ಆಕ್ಟರ್. ಮೇಡಮ್, ಈಗ ನಾನು ಹೇಳ್ತೀನಿ, ನೋ ಅಪೋಸಿಷನ್ ಪಾರ್ಟಿ ಲೀಡರ್. ಸರ್, ಐ ವಿಲ್ ಮೂವ್ ಫಾರ್ವರ್ಡ್. ಅಲ್ಲಲ್ಲ, ನಾನು ಇಷ್ಟೇ ಹೇಳ್ತೀನಿ. ಈಗ ನಾನು ಹೇಳೋದು, ಈಗ ಪ್ರೈಮ್ ಮಿನಿಸ್ಟರ್ ಸದನದೊಳಗೆ ಹಿಂಗ್ ಮಾಡಿದಾಗ ಅದ್ರ ಬಗ್ಗೆ ಪ್ರಶ್ನೆ ಆಗೋದಿಲ್ಲ. ಸದನದ ಹೊರಗಡೆ ರಾಹುಲ್ ಗಾಂಧಿ ಅವ್ರು ಏನಾರು ಮಾಡಿದ್ರೆ ಪ್ರಶ್ನೆ ಬರುತ್ತೆ ಅನ್ನೋದಾದ್ರೆ ವಾಟ್ ಇಸ್ ದಟ್ ವಿ ಆರ್ ಟಾಕಿಂಗ್ ಅಬೌಟ್? ಇಲ್ಲಿ ಒಂದು ನಾನು ಹೇಳ್ತಿರೋದು, ಗಂಭೀರವಾದಂತ ವಿಚಾರಗಳನ್ನ ರಾಹುಲ್ ಗಾಂಧಿ ಅವರು ಎತ್ಕೊಂಡಿದ್ದಾರೆ. ನರೇಂದ್ರ ಮೋದಿ ಅವರು ಅದಕ್ಕೆ ಪ್ರಶ್ನೆಗಳಿಗೆ ಉತ್ತರ ಕೊಟ್ರ. ಇವತ್ತು ಉದ್ಯೋಗಗಳನ್ನ ಕೊಟ್ರ. ಇವತ್ತು ಸೋ ಕಾಲ್ಡ್ ಎಕನಾಮಿ ಎಕ್ಸ್ಟ್ರಾಡಿನರಿ ಮಾಡ್ತಾ ಇದೆ ಅಂತಂದ್ರೆ ರುಪಿ ವ್ಯಾಲ್ಯೂ ಯಾಕೆ ದಿನ ಕಮ್ಮಿ ಆಗ್ತಾ ಇದೆ, ಡಾಲರ್ ಪ್ರೈಸ್ ಯಾಕೆ ಜಾಸ್ತಿ ಆಗ್ತಾ ಇದೆ, ಫ್ಯೂಲ್ ಪ್ರೈಸ್ ಯಾಕೆ ಜಾಸ್ತಿ ಆಗ್ತಾ ಇದೆ, ದಿನನಿತ್ಯ ಬಳಕೆ ಮಾಡುವಂತ ವಸ್ತುಗಳು ಯಾಕೆ ಜಾಸ್ತಿ ಆಗ್ತವೆ, ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ಬೇಕಲ್ಲ. ದುಗ್ನಿ ಮಾಡ್ಬಿಡ್ತೀನಿ, ಎರಡು ಪಟ್ಟು ಮಾಡ್ಬಿಡ್ತೀನಿ ರೈತರ ಇನ್ಕಮ್ ಅಂತ ಹೇಳದಂತ ಪ್ರಧಾನ ಮಂತ್ರಿಗಳು ಈ ತರದ ವಿಚಾರಗಳು. ಆಮೇಲೆ ನಮ್ಮ ಬಾರ್ಡರ್ ಅಲ್ಲಿ ಕಾಂಪ್ರಮೈಸ್ ಆಗಿರುವಂತ ವಿಚಾರಗಳನ್ನ ನಾವು ಎತ್ಕೊಂಡು ಹೋದಾಗ ಅದ್ರ ಬಗ್ಗೆ ಮಾತಾಡೋದಿಲ್ಲ ಅಂತ. ಸಂಸದರಿಂದ ಥ್ರೆಟ್ ಇದೆ ಅಂತಲ್ಲ, ಅದಕ್ಕೆ ಅವ್ರು ಲೋಕಸಭೆಯಲ್ಲಿ ಮಾತಾಡ್ಲಿಲ್ಲ. ಅಲ್ಲ, ಥ್ರೆಟ್ ಅಂತಂದ್ರೆ ಈಗ ಎಂಟೈರ್ ಹೋಮ್ ಮಿನಿಸ್ಟ್ರಿ ಇರೋದು ಯಾರ ಕೈಯಲ್ಲಿ? ರಾಹುಲ್ ಗಾಂಧಿ ಅವ್ರ ಕೈಲ. ಎಂಟೈರ್ ಬಾರ್ಡರ್ನ ಕಾಯ್ತಿರೋದು ಯಾರು? ಇದೇ ಪ್ರಧಾನ ಮಂತ್ರಿಗಳು, ಅಮಿತ್ ಶಾ ಅವರು, ರಾಜನಾಥ್ ಸಿಂಗ್ ಅವರು. ಯಾಕೆ ಇದ್ರ ಬಗ್ಗೆ ಅವ್ರು ಮಾತಾಡಿ ಯಾರ್ಯಾರು ಪ್ರಾಬ್ಲಮ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬಾರ್ದು?